आय तरज तैन्याय तरज एक बुट बनिये साय तरज मिले सुर मेरा तुम्हारा माझ्या तुमच्या जुळता तारा मधुर सुरांच्या बरसती धारा ಮಹಂಜ ಸುರ್ ತೋಹಿ ದೇಶ ಪ್ಯಾರ ಮಿಲೆ ಜದೆ ದೇಶ ಅಚಾಂಜು ಮಧುರ ತರಾಣೋ ಬಣೇತದೆ. ನನ್ನ ಧ್ವನಿಗೆ ನಿನ್ನ ಧ್ವನಿಯ ಸೇರಿದಂತೆ ನಮ್ಮ ಧ್ವನಿಯು ನಾ ಸ್ವರಮೋ ನೀ ಸ್ವರಮೋ ಸಂಗಮಮೈ ಮನಸ್ವರಂಗ ಅವತರಿಂಚೆ ಸಾಕ್ 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 ಬದಲಾದಾರು ಪಿಲಕೆ ಬರಸನು ಹೋಲೆ. ಬೇಸಿಕ್ಲಿ ಇದು ನಾನು ಸೋ ಮೆನಿ ಥಿಂಗ್ಸ್ ಅಂತ ನಾನೊಂದು ಸ್ಟ್ಯಾಂಡಪ್ ಶೋ ಟೂರ್ ಮಾಡ್ತಾಯಿದ್ದೆ. ಇಡೀ ವರ್ಷ ನಾನು ಮಾಡಿದ್ದು ಒಂದೇ ಕೆಲಸ, ಈ ಶೋದು ಟೂರು. ಅಂದರೆ I traveled to 14 countries with this one show. 14 ದೇಶ ಓಡಾಡಿದ್ದೀನಿ. US alone 28 cities I covered with this one show. So it's a very massive, prolific stand-up tour. So ಅದು ದೇಶದ ಆಚೆ ಇದ್ದಾಗ ದೇಶದ್ದೊಂದು ಸ್ವಲ್ಪ ಮೇಲೆ ಪ್ರೀತಿ ಜಾಸ್ತಿನೇ ಬರುತ್ತೆ. ಅಂದರೆ ಮೈ ಇಂಡಿಯಾ ಇದೇನೋ ದೇಶನ ಇದು ಅಮೇರಿಕಾ ಎಷ್ಟೇ ಸ್ವಚ್ಛವಾಗಿದೆ ಇದೊಂದು ಕಂಟ್ರಿನ, ಅಂದರೆ ಅದು ನಮ್ಮ ಸೈಕಾಲಜಿ ಹಾಗಿದೆ. ನಾವು ಬೇರೆ ದೇಶದಲ್ಲಿ ಅಟ್ಲೀಸ್ಟ್ ದ ವೇ ಮೋಸ್ಟ್ ಆಫ್ ಅಸ್ ಹ್ಯಾವ್ ಬಿನ್ ರೇಸ್ಡ್, ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಜಸ್ಟಿಫೈ ಮಾಡ್ತಾ ಇರ್ತೀವಿ, ಯಾಕೆ ನಮ್ಮ ದೇಶನೇ ಬೆಟರ್. ಆಮ್ಸ್ಟರ್ಡ್ಯಾಮ್ ಎಷ್ಟೇ ಸ್ವಚ್ಛವಾಗಿದ್ರು ನಮ್ಮ ಥರ ನಮ್ಮ ಜನ ನಮ್ಮ ಸಂಸ್ಕೃತಿ ನಮ್ಮ ಥರ ಇಲ್ಲ ಅನ್ನೋದು. ಸೊ ಅದು ಸ್ವಲ್ಪ ಹೈಟೆಂಡೇ ಆಗಿತ್ತು ನಾನು ಅಲ್ಲಿ ಇರುವಾಗ. ಜೂನ್ ಜುಲೈಗೆ ನಾನು ವಾಪಸ್ ಬಂದೆ ಟು ದ ಕಂಟ್ರಿ ಆ್ಯಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ವಾಸ್ ಅ ಮಂತ್ ಅವೇ. ಆ್ಯಂಡ್ ಆ ಟೈಮಿಗೆ ಇಲ್ಲಿ ಬಂದಾಗ, ಇನ್ಫ್ಯಾಕ್ಟ್ US ಅಲ್ಲಿ ಇದ್ದಾಗಲೂ ಈ ಭಾಷೆ ವಿಚಾರದ್ದು ತುಂಬ ಡಿಬೇಟ್ಗಳು ನಡೀತಾ ಇತ್ತು. ನಾನು US ಅಲ್ಲಿ ಇದ್ದಾಗಲೇ ಸೋನು ನಿಗಮ್ ಅವ್ರದ್ದು ಕಾಂಟ್ರವರ್ಸಿ ಆಗಿತ್ತು. ಆಮೇಲೆ ಮಹಾರಾಷ್ಟ್ರದಲ್ಲೂ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಆಗಿತ್ತು. ಸೊ ಒಂಥರ ಇಟ್ ವಾಸ್ ವೆರಿ ಟಾಪ್ ಆಫ್ ದ ಮೈಂಡ್ ರೀಕಾಲ್ ನನಗೆ. ಆವಾಗ ಕೂತ್ಕೊಂಡು ಐ ಥಿಂಕ್ ಆನ್ ಸಮ್ ಫ್ಲೈಟ್ ಐ ಫೆಲ್ಟ್ ದೆರ್ ವಾಸ್ ಮಿಲೆ ಸುರ್ ಮೇರಾ ತುಮ್ಹಾರ. ನಾ ಚಿಕ್ಕ ವಯಸ್ಸಲ್ಲಿ ಎವ್ರಿ ಡೇ ನೋಡಿದ್ದೀವಿ ಆ ಹಾಡನ್ನ, ಪ್ರತಿದಿನ ಆ ಹಾಡು ಬರೋದು. ಆ್ಯಂಡ್ ಒಂಥರ ಇಡೀ ಫ್ಯಾಮ್ಲಿ ಅದು ದಿನ ಬಂದರೂ ಅದನ್ನು ನಿಂತ್ಕೊಂಡು ನೋಡೋದು, ದಿನ ಬಂದರೂ ನೋಡೋದು. ಅದನ್ನು ನೋಡಿ 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 ಒಂಥರ ಹೇಗಾಗಿತ್ತಂದರೆ ನನಗಂತೂ, ಆ್ಯಂಡ್ ನನಗೆ ಗೊತ್ತಿದೆ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ, ಆ ಹಾಡು ಒಂಥರ ಪಾಠವಾಗಿತ್ತು ನಮಗೆ. ಇಟ್ ವಾಸ್ ವಿ ನ್ಯೂ ಇಟ್ ಬೈ ಹಾರ್ಟ್. ಸೊ ನಮ್ಮ ಮನೇಲಂತೂ ನನಗದು ಇಡೀ ಹಾಡು. ಆ್ಯಂಡ್ ಆ ಹಾಡು ಬಗ್ಗೆ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಹೇಗೆ ಅಲ್ಲ, ನನಗೆ ಈ ಎಲ್ಲ ಭಾಷೆಗಳು ಮಾತಾಡೋಕ್ಕೆ ಬರದೇ ಇದ್ದರೂ ಆ ಒಂದು ಹಾಡಿಂದ ನನಗೆ ಪ್ರತಿ ಇಂಡಿಯನ್ ಲ್ಯಾಂಗ್ವೇಜ್ದು 2 ಸಾಲು ಬರುತ್ತೆ. ಕಾಶ್ಮೀರಿ ಮಾತಾಡೋಲ್ಲ ಆದರೆ ನಂಗೆ ಬರುತ್ತೆ. ಆಯ್ ತರಜ್ ತೈನ್ಯಾಯ್ ತರಜ್ ಇಕ್ ಬುಟ್ ಬನಿಯೇ ಸಾಯ್ ತರಜ್. ಇದು ನನಗೆ ಗೊತ್ತಿದೆ ಆ್ಯಂಡ್ ಅದರ ಅರ್ಥನೂ ಗೊತ್ತಿದೆ, ಯಾಕಂದರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಮೇಲೆ ಸುರ ಮೇರಾ ತುಮಾರಾ. ಸೊ ಪ್ರತಿ ಲೈನ್ ಮೀನಿಂಗ್ ಇದೆ ಅಂತಲೂ ಅರ್ಥ ಆಗಿತ್ತು. ಸೊ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಈಗ ಆ್ಯಂಡ್ ಎವ್ರಿ ಲೈನ್ ಸೋ ಮೆನಿ ಲ್ಯಾಂಗ್ವೇಜಸ್. ನಾನು ಅಂದ್ಕೊಳ್ತಾ ಇದ್ದೆ, ಈಗ ನೀನು ಒರಿಸ್ಸಾಗೆ ಹೋದರೆ ಅಲ್ಲಿ ಒರಿಸ್ಸಾಗೆ ಹೋಗಿ ಯಾರಾದರೂ ಇಲ್ಲ ಒಡಿಯಾದಲ್ಲೇ ಮಾತಾಡಬೇಕು ನೀವು ಅಂದರೆ, ನಾನಂತೂ ಐ ವಿಲ್ ಸ್ಟಾರ್ಟ್ ಸಿಂಗಿಂಗ್ ತಮಾರ್ ಮರಾಶರ ರಮಿಳನ ಸೃಷ್ಟಿಕಾರ ಚಾಲ್ ಬಜಾತಾನ. ಇನ್ನೊಂದೇನು ಹೇಳ್ತಾನೆ, ಯು ಹ್ಯಾವ್ ಟು ಕಂಟಿನ್ಯೂ ದ ಸಾಂಗ್. माझ्या तुमच्या जुळता तारा मधुर सुरांच्या बरसती धारा सुरकी नदी. ಯು ಹ್ಯಾವ್ ಟು ಪ್ಲೇ ಅಂತಾಕ್ಷರಿ. ಯು ಕಾಂಟ್ ಫೈಟ್ ವಿತ್ ಮೀ ನಾವು. ನನಗೆ 2 ಸಾಲು ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಇದ್ದು. ಆ್ಯಂಡ್ ಐ ಥಾಟ್ ಅದೇ ಥರ ಒಂದು ಹಾಡನ್ನು ಈಗ ಮಾಡಬೇಕಂದ್ರೆ ಅದು ಎಷ್ಟು ಕಾಂಟ್ರವರ್ಷಲ್ ಆಗಿರಲ್ಲ, ಎಷ್ಟು ಥರದ್ದು ವಾದ ವಿವಾದ ಡಿಬೇಟ್, ಅದು ಸ್ಟಾರ್ಟೇ ಆಗಲ್ಲ, ಹಾಡು ಸ್ಟಾರ್ಟೇ ಆಗಲ್ಲ. ಬಟ್ ಆ ಟೈಮಲ್ಲಿ ಈ ಹಾಡು ಮಾಡಿದ್ರು. ಇಟ್ಸ್ ಹಾರ್ಡ್ ಟು ಇಮ್ಯಾಜಿನ್ ಅಲ್ಲ. ಭೀಮಸೇನ್ ಜೋಶಿಯವರು ಮತ್ತು ಆ ಹಾಡು ಬರೆದವರು ಲೂಯಿ ಬ್ಯಾಂಕ್ ಅವರು ಮತ್ತು ಕೈಲಾಶ್ ಸುರೇಂದ್ರನಾಥ್ ಅವ್ರ ಡಿರೆಕ್ಟರ್ ಅವರೆಲ್ಲ ಸೇರಿಬಿಟ್ಟು ಈ ಥರ ಒಂದು ಹಾಡು ಮಾಡಬೇಕಪ್ಪ, ನಮ್ಮ ದೇಶದ್ದೊಂದು ಡೈವರ್ಸಿಟಿ ತೋರ್ಸೋಕ್ಕೆ ಒಂದು ಹಾಡು ಮಾಡೋಣ ಅಂತ ಸೇರಿರ್ತಾರೆ. ಎಲ್ಲರಿಗೂ ಹೋಗಿ ಹೇಳಿರ್ತಾರೆ, ಎಲ್ಲ ಲ್ಯಾಂಗ್ವೇಜ್ ಕಮಿಟೀಸ್ಗೆ, ನೋಡಿ ಎಲ್ಲರೂ 2 ಲೈನಲ್ಲಿ ಮುಗಿಸ್ಬೇಕು. ಎವ್ರಿಬಡಿ ಹ್ಯಾಸ್ ಗಾಟ್ 2 ಲೈನ್ಸ್, 2 ಲೈನ್ಸಲ್ಲಿ ಮುಗಿಸ್ಬೇಕು ಎಲ್ಲರೂ ಹ್ಞೂ ಅಂದಿರ್ತಾರೆ. ಆಯ್ತಾಯ್ತು, ಸಿಂಧಿನವ್ರು ಹಮಾರದು ದೋಯಿಲಾನೆ ಬಾಬಾ. ಮಹಂಜ ಸುರ್ ತೋಹಿ ದೇಶ ಪ್ಯಾರ ಮಿಲೆ ಜದೆ ದೇಶ ಅಚಾಂಜು ಮಧುರ ತರಾಣೋ ಬಣೇತದೆ. ಆಯಿತು, ವೆರಿ ಗುಡ್ ವೆರಿ ಗುಡ್. ಎಲ್ಲರಿಗೂ 2 ಲೈನ್ ಅಂತ ಹೇಳಿರ್ತಾರೆ. ತಮಿಳಿಗೆ ಮಾತ್ರ ನೀವೇನು ಬೇಕಾದರೂ ಮಾಡಿ ಅಂತ ಹೇಳಿರ್ತಾರೆ. ತಮಿಳ್ನವ್ರಿಗೆ ಏನು ಮಾಡಬೇಕು ಅಂತ ಹೇಳೋಕ್ಕೆ ದಮ್ ಯಾರಿಗೂ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ತಮಿಳ್ನವರು ಎನ್ ಬಾಲಮುರಳಿಕೃಷ್ಣ ಅವ್ರು ಕರೆದ್ಬಿಟ್ಟು 4 ಸಾಲು ಬರೆದ್ಬಿಟ್ರು. ಇಟ್ ಈಸ್ ದ ಲಾಂಗೆಸ್ಟ್ ವರ್ಸ್ ಇನ್ ದ್ಯಾಟ್ ಸಾಂಗ್. ಆ್ಯಂಡ್ ಏನು ಅದ್ಭುತವಾಗಿ ಹಾಡ್ಬಿಟ್ಟಿದ್ದಾರೆ ಅಂದರೆ, ಬಾಲಮುರಳಿಕೃಷ್ಣ ಅವರು ಈಸ್ ಫ್ರಮ್ ಆಂಧ್ರ ಪ್ರದೇಶ್, ಬಟ್ ಹೀಸ್ ಸಿಂಗಿಂಗ್ ತೆಲುಗು.
ಯಾರೂ ರೋಡಲ್ಲಿ ಮೋರ್ಚಾ ತೆಗಿಲಿಲ್ಲ. ಅದು ಹೆಂಗೆ ನೀವು ತಮಿಳಲ್ಲಿ ಹಾಡ್ತೀರಾ ನೀವು ತೆಲುಗುನವ್ರಂತ. ದ ಮೋಸ್ಟ್ ಬ್ಯೂಟಿಫುಲ್ ವರ್ಸ್ ಆಫ್ ದ ಸಾಂಗ್ ಹಿ ಹ್ಯಾಸ್ ಸಂಗ್ ಆ್ಯಂಡ್ ಇಟ್ ಇಸ್ ದ ಟಫೆಸ್ಟ್ ವರ್ಸ್ ಆಫ್ ದ ಸಾಂಗ್. ಅದು 4 ಲೈನು ಲಿರಿಕ್ಸ್ ನನಗೆ ಗೊತ್ತಿದ್ರು ನನಗೆ ಹಾಡೋಕ್ಕಾಗಲ್ಲ ಅದು, ಬಿಕಾಸ್ ಅದಷ್ಟು ಕಾಂಪ್ಲೆಕ್ಸ್ ರಾಗಗಳಿದೆ ಅದರಲ್ಲಿ. ಬಿಕಾಸ್ ತಮಿಳ್ ಡಿಸೈಡೆಡ್ ಇದೊಂಥರ ಆಟ, ಎಲ್ಲ ಲ್ಯಾಂಗ್ವೇಜಸ್ ಬರ್ತಾ ಇದ್ದಾರೆ, ಎಲ್ಲರೂ ಕ್ಯಾರಮು, ಸಾಪ್ಸಿಡಿ, ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ತರ್ತಾ ಇದ್ದಾರೆ, ನಾವು ಚೆಸ್ ತೊಗೊಂಡೋಗೋಣ, ನಾವು ಮಾತ್ರ ಆಡೋಕ್ಕಾಗ್ಬೇಕು ಅದನ್ನು. ಸೊ ಎನ್ ಬಾಲಮುರಳಿಕೃಷ್ಣ ಅವರು ಈಸೆಂದೋಳ್ ಅದಕ್ಕಿಂತ ಮುಂದೆ ಹಾಡೋಕ್ಕೆ ಬಂದಿಲ್ಲ ನನಗೆ. ಈಸೆಂದೋಳ್ ಅಲ್ಲೇ ಸಿಕ್ಕಾಕೊಂಡಿದ್ದೀನಿ ನಾನು. ಯು ಕಾಂಟ್ ಗೋ ಟು ದ ನೆಕ್ಸ್ಟ್ ಲೈನ್. 4 ಲೈನ್ ತೊಗೊಂಡ್ಬಿಟ್ರು. ಭೀಮಸೇನ್ ಜೋಶಿ ಅವ್ರ ತಲೆ ಬಿಸಿ ಆಗಿರಬೇಕು. ಅಯ್ಯೋ 4 ಲೈನ್ ಇವರೇ ತೊಗೊಂಡ್ಬಿಟ್ರಾ, ಈಗ ಟೈಮೇ ಇಲ್ಲ, ಬೇರೆಯವ್ರಿಗೇನು ಹೇಳೋಣ. ಮತ್ತು ಕನ್ನಡದ ಕಮಿಟಿ ಮತ್ತು ತೆಲುಗು ಕಮಿಟಿ ಬರ್ತಾರೆ ರಿಕ್ವೆಸ್ಟ್ ಮಾಡಿದ್ರು, ನೋಡಿ ನೀವು ಒಂದೊಂದು ಲೈನಲ್ಲೇ ಮುಗಿಸ್ಬೋದಾ, ತಮಿಳ್ 4 ಲೈನ್ ತೊಗೊಂಡ್ಬಿಟ್ಟಿದೆ. ಕನ್ನಡ ಆಯಿತು, ನನ್ನ ಧ್ವನಿಗೆ ನಿನ್ನ ಧ್ವನಿಯ ಸೇರಿದಂತೆ ನಮ್ಮ ಧ್ವನಿಯು. ಸಾಕು, ವೆರಿ ಗುಡ್. ತೆಲುಗು ನಾ ಸ್ವರಮೋ ನೀ ಸ್ವರಮೋ ಸಂಗಮಮೈ ಮನಸ್ವರಂಗ ಅವತರಿಂಚೆ. ಸಾಕು. ಒಂದೊಂದೇ ಲೈನ್ ತಗೊಂಡು ಅದನ್ನು ಎಷ್ಟು ಟೈಟಾಗಿ ಪೋಣಿಸ್ಬಿಟ್ರು ಅಂದರೆ, ನನ್ನ ದನಿಗೆ ನಿನ್ನ ದನಿಯು ಸೇರಿದಂತೆ ನಮ್ಮ ದನಿಯು ನಾ ಸ್ವರಮೋ ನೀ ಸ್ವರಮೋ ಸಂಗಮಮೈ ಮನಸ್ವರಂಗ ಅವತರಿಂಚೆ. ಕನ್ನಡ ಎಲ್ಲಿ ಮುಗಿಯುತ್ತೆ, ತೆಲುಗು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ಮೊದಲೇ ನನಗೆ ಕನ್ನಡ ಗೊತ್ತಿಲ್ಲಲ್ಲ, ನಾನು ಅಂದ್ಕೊಂಡೆ ದಿಸ್ ಹೋಲ್ ಥಿಂಗ್ ಇಸ್ ಕನ್ನಡ, ಇದು ಫುಲ್ ಕನ್ನಡನೇ ಇದು. ಇಲ್ಲಿ ಬಂದಮೇಲೆ ಗೊತ್ತಾಯ್ತು, ಇಲ್ಲ ಅದ್ರಲ್ಲಿ ಅರ್ಧ ತೆಲುಗು ಇದೆ, ಅರ್ಧ ಮಾತ್ರ ನಮ್ದಂತ. ಮತ್ತೆ ಮಲಯಾಳಿ ಕಮಿಟಿಗೆ ಹೋದ್ರು, ಅಲ್ಲೂ ಅದೇ ಅಂದರು, 1 ಲೈನಲ್ಲಿ ಮುಗಿಸ್ಬಿಡಿ ನೀವು, ಟೈಮ್ ಇಲ್ಲ ಈಗ. ಮಲಯಾಳಿ ಸೈಡ್ ಬಟ್ ವಿ ವಾಂಟ್ ಟು ಶೋ ಎಲಿಫೆಂಟ್. ವಿಡಿಯೋಲ್ಲಿ ನಮಗೆ ಎಲಿಫೆಂಟ್ ತೋರಿಸ್ಬೇಕು ಅಂತ. ತಮಿಳ್ನವರು ನಾವು ಕಮಲಾಸನ್ ತೋರಿಸ್ತೀವಂತ ಹೇಳಿದರು. ತಮಿಳ್ನವ್ರಿಗೂ ಗೊತ್ತಿತ್ತು, ಒಂದಿನ ಕಮಲಾಸನ್ ಅವ್ರ ಭಾಷೆ ಬಗ್ಗೆ ಬಹಳ ಒಂದು ಉಚ್ಚ ವಿಚಾರಗಳನ್ನು ಮುಂದಿಡ್ತಾರಂತ ಅವ್ರಿಗೂ ಗೊತ್ತಿತ್ತು. ಅದು ಕಮಲಾಸನ್ ತಮಿಳ್ ವೆರಿ ಕ್ಲೇರ್ವಾಯಿಂಟ್, ಅವ್ರಿಗೆ ಗೊತ್ತಿದೆ ಮುಂದೇನಾಗುತ್ತಂತ. ಅದಕ್ಕೆ ಅವರು ಕಮಲಾಸನ್ ನೀವು ಬನ್ನಿ, ತಮಿಳ್ ಆದ ತಕ್ಷಣ ಕನ್ನಡನೇ ಬರ್ತಾ ಇದೆ, ನೀವು ಫಸ್ಟ್ ಬಂದು ಕೂತ್ಕೊಳ್ಳಿ ಹಿಂಗೆ. ಅದೇನೋ ಮುಂದೆ ಹೇಳ್ತಿರಲ್ಲ ನೀವು, ಕರೆಕ್ಟ್ ಸಿಂಕ್ ಆಗುತ್ತೆ. ಮಲಯಾಳೀಸ್ ಅಂದರೂ ಇಲ್ಲ ನಾವು ಎಲಿಫೆಂಟ್ ತೋರಿಸ್ಲೇಬೇಕು ಅಂತ. ಭೀಮಸೇನ್ ಜೋಶಿ ಇಲ್ಲೆಲ್ಲ ಹಾಗೆಲ್ಲ ಆ್ಯನಿಮಲ್ಸ್ ತೋರ್ಸೋಕ್ಕಾಗಲ್ಲಪ್ಪ, ಅದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಆ್ಯನಿಮಲ್ಸ್ ಮೇಲೆಲ್ಲ ಅತ್ಯಾಚಾರ ತೋರ್ಸೋಕ್ಕಾಗಲ್ಲ. ಮಲಯಾಳಂನವರು ಅಂದರೆ ಮಾಡ್ತಿರೋ ಇಲ್ವೋ ಏನೋ. ಮಲಯಾಳೀಸ್ ನಮ್ಮ ಥರ ಆಯ್ತು ಇಲ್ಲ ಓಹೋ ಹೌದೌದು ಓಕೆ ಬಾಯ್ ಹಾಂ ಅವ್ರು ಒಂದೇ ಸಲ ಹೇಳ್ತಾರೆ. ಅಷ್ಟರಲ್ಲಿ ಅರ್ಥ ಆಗ್ಬೇಕು ನಿಮಗೆ, ಏನಂದರೆ ಡಿಸ್ಕಷನ್ ಮುಗೀತು ಮನೆಗೆ ಹೊರಡಿ ಅಂತ. ಅಂದ್ಬಿಟ್ರು. ಆಮೇಲೆ ಅವ್ರು ಎಲಿಫೆಂಟ್ ತೋರಿಸೇ ಬಿಟ್ರು. ಅದಕ್ಕೆಲ್ಲ ಅಷ್ಟೊಂದು ಟೈಮ್ ಆಗೋಯ್ತು. ಮತ್ತು ಬಾಂಗ್ಲಾ ಕಮಿಟಿ ಹತ್ರನೂ ಹೋದರು, ನೋಡಿಪ್ಪ ಒಂದೇ ಲೈನ್, 2 ಟೈಮ್ ಇಲ್ಲ ಈಗ. ಬಾಂಗ್ಲಾ ಸೈಡ್ ಆಯಿತು, ಬಟ್ ವಿ ವಿಲ್ ಸಿಂಗ್ ಇಟ್ ಟ್ವೈಸ್, ಒಂದೇ ಲೈನ್. ಆ್ಯಂಡ್ ನಾವು ನಿಧಾನಕ್ಕೆ ಹಾಡ್ತೀವಪ್ಪ. ಮಾಮಾರ್ ಶೂರ್ ಮೋದೇರ್ ಶೂರ್ ಸೃಷ್ಟಿಕೋರ ಓಯ್ಯ ಶೂರ್. ಮತ್ತೊಮ್ಮೆ ಓ ಮಾರ್. ಮತ್ತೆ ಒಡಿಶಾ ಹತ್ರ ಹೇಳಿದ್ರು, ಬಾಂಗ್ಲಾ ಎಷ್ಟು ಯಾಕಂದ್ರೆ ಸೋ ಲಾಂಗ್, ನೀವು ಒಂದೇ ಲೈನಲ್ಲಿ ಮುಗಿಸಿ ಅಂತ. ಒಡಿಶಾನವ್ರು ಪಾಪ ಈ ಬಾಂಗ್ಲಾನವ್ರು ಬಂದು ಯಾವಾಗಲೂ ನಮ್ಮ ಮೇಲೆ ನಾವು ಇದು ಮಾಡ್ತಾರೆ, ರಸಗೋಲಾನು ನಮ್ಮದು ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ನೀವು ಹಿಂಗೆ ಮಾಡಬಾರ್ದು. ಬಟ್ ಪಾಪ ಅವರು ಒಂದೊಂದೇ ಲೈನ್, ಮಿಕ್ಕಿದ್ದು ಎಲ್ಲರೂ ಒಂದೊಂದೇ ಲೈನಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಎಲ್ಲರೂ. ಗುಜರಾತಿ ಅಂತೂ ಅವ್ರು ಹಾಡುವಾಗಲೇ ಸಿಟ್ಟಲ್ಲಿ ನೋಡ್ತಾರೆ, ಇದಕ್ಕಿಂತ ಕಡಿಮೆ ಆಗಲ್ಲ. ಮಳೆ ಶೂರ್ಯಜೋ ತಾರೋ ಮಾರೋ ಬಣೆ ಆಪಡೋ ಸೂರ್ಯನಿರಾಳೋ, ಇದಕ್ಕಿಂತ ಕಡಿಮೆ ಆಗಲ್ಲ, ಇದಕ್ಕಿಂತ ಕಡಿಮೆ ಆಗಲ್ಲ. ಹಿಂಗೆ ನೋಡ್ಕೊಂಡೇ ಹಾಡಿದ್ದಾರೆ ಅವರು. ಮತ್ತು ನಾರ್ತ್ ಈಸ್ಟ್ಗಂದ್ರು, ನಾರ್ತ್ ಈಸ್ಟ್ ನೀವೆಲ್ಲ ಫುಲ್ ಕಟಪ್ಪ ಟೈಮಿಗೆ ಇದೆಲ್ಲ. ಆಸಾಮ್ ನಿಮ್ಮದು ಟೀ ಕುಡ್ದಿದ್ದೀವಿ ನಾವು ತುಂಬ, ನಿಮ್ಮೊಬ್ಬರಿಗೆ ಚಾನ್ಸ್ ಇರೋದು. ಇಡೀ ನಾರ್ತ್ ಈಸ್ಟ್ ಕಟ್ ಮಾಡಿ ಬರೀ ಆಸಾಮಿಗೆ ಕೊಟ್ಟಿದ್ದಾರೆ, ಅವ್ರಿಗೆ 1 ಲೈನು ಕೊಟ್ಟಿಲ್ಲ, ಅರ್ಧ.
ಸೃಷ್ಟಿ ಹೋಯ್ ಹೋಯ್ ಅರ್ಧ ಇದೆ. ಆಮೇಲೆ ಇಡೀ ಬಾಲಿವುಡ್ ಬಂದ್ಬಿಡ್ತು ಬರೀ ಇದು ಲಿಪ್ಸಿಂಕ್ ಮಾಡೋಕ್ಕೆ. ಎಲ್ಲರೂ ಅದೇ 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 ಹಾಡ್ತಾ ಇದ್ದಾರೆ ಲಿಪ್ಸಿಂಕ್ ಮಾಡಿಕೊಂಡು. ಬಟ್ ಆ ಹಾಡು ರೆಡಿ ಆಯಿತು, ರಿಲೀಸ್ ಆಯಿತು. ಇಷ್ಟು ವರ್ಷ, ಇವತ್ತಿಗೆ 18-19 ವರ್ಷ ಆಗಿದೆ ಆ ಹಾಡು ರಿಲೀಸ್ ಆಗಿ. ಇವತ್ತೂ ಕೇಳ್ತಾ ಇದ್ದೀವಿ, ಇಷ್ಟು ಖುಷಿಯಲ್ಲಿ ಕೇಳ್ತೀವಿ. ಯಾರು ಆವಾಗ ಅದು ಹೆಂಗೆ ನೀವಿಷ್ಟು ಸಲ ಪಂಜಾಬಿ 2 ಸಲ ಬಂದಂಗಿದೆ ಆ ಹಾಡಲ್ಲಿ. ಯಾರು ಹೇಳಿಲ್ಲ ಅದು ಹೆಂಗೆ ಪಂಜಾಬಿ 2 ಸಲ ಬಂತು. 2 बार क्यों आया रे पंजाबी ये गाने में? नहीं 2 बार किधर आया? नहीं, पहले तो स्टार्टिंग में बोला ना आप, तेरा सुर मिले मेरे सुर दे नाल बन के बने नव सुर ताल. ಆಮೇಲೆ ಮತ್ತೊಮ್ಮೆ ಇದೆ, ಬದಲಾದಾರು ಪಿಲಕೆ ಬರ್ಸನ್ ಹೋಲೆ. ಒಂದು ಈ ಪಂಜಾಬಿ 0 ಕಡೆ ದಾರು ಇರಲೇಬೇಕು. ಅಲ್ಲಲ್ಲ, ಅದು ದಾರು ಅಲ್ಲ, ಬದಲಾದಾರೂಪ್ ಲೇಕೆ ರೂಪ್. ಇಲ್ಲಪ್ಪ, ನಮ್ಗದು ದಾರು ಅಂತಾನೆ ಕೇಳಿಸ್ತಾ ಇದೆ, ನೀವು ಪಂಜಾಬಿ ಬೇರೆ. ಎಂತೆಂಥ ಕಾಂಟ್ರವರ್ಸೀಸ್ ಆಗಲ್ಲ. ಬಟ್ ಆ ಟೈಮಲ್ಲಿ ಆ ಹಾಡು ಅಷ್ಟು ಸುಂದರವಾಗಿ ರೆಡಿ ಆಯಿತು, ಕೊರಿಯೋಗ್ರಾಫ್ ಆಯಿತು, ವಿಡಿಯೋಸ್ ಎಲ್ಲ ಸ್ಟಿಚ್ ಮಾಡಿ. ಇವತ್ತು ಬಾಲಮುರಳಿ ಕೃಷ್ಣ ಅವರು ತಮಿಳು ಹಾಡು ಹಾಡ್ತಾರಂದರೆ ಐ ಡೋಂಟ್ ನೋ, ಸೆಲ್ಫ್ ಇಮೋಲೇಷನ್ ಎಲ್ಲ ಆಗ್ಬೋದು ರೋಡಲ್ಲಿ. ಅದು ಹೆಂಗೆ ಹಾಡ್ತೀರೋ ನೀವು ತೆಲುಗುನವರಾಗಿ ತಮಿಳು ಹಾಡು ಅಂದರೆ? ಅಷ್ಟೊಂದು ಪ್ರೀತಿ ನಮ್ಮ ಡೈವರ್ಸಿಟಿ ಮೇಲೆ ಇತ್ತು. ಇವತ್ತು ಬಹುಶಃ ನಾವು ದ ಬಿಗ್ ಪಿಕ್ಚರನ್ನು ಮರೆತು ನಮ್ಮದೇ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಇದೆ. ಆ್ಯಂಡ್ ಐ ಫೀಲ್ ಐ ಸ್ಪೀಕ್ ಅಬೌಟ್ ದಿಸ್ ವೆರಿ ಪ್ಯಾಷನೆಟ್ಲಿ. ಯಾಕಂದರೆ ನನಗೆ ಕನ್ನಡ ಕಲಿಬೇಕು ಅಂತ ಯಾರೂ ಹೇಳೇ ಇರಲಿಲ್ಲ, ಕಲ್ತುಬಿಟ್ಟೆ. ಯಾವಾಗ ಒಂದು ವಿಷಯ ನಿಮಗೆ ಹೇಳ್ದೆ ನೀವು ಮಾಡ್ತೀರಲ್ಲ, ಅದರಲ್ಲಿರೋ ಪ್ರೀತಿನೇ ಬೇರೆ ಇರುತ್ತೆ. ಹೇಳ್ದೆ ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗೆ ಇವತ್ತು ಕೇಸರಿಬಾತ್ ಮಾಡೋ ಅನ್ನೋ ಸಿಟ್ಟಲ್ಲಿ ಮಾಡಿಬಿಡ್ತಾರೆ. ಬಟ್ ಯಾವತ್ತೋ ಒಂದು ದಿನ ನೀವು ಹೇಳ್ದೇ ಕೇಸರಿಬಾತ್ ಮಾಡಿರ್ತಾರಲ್ಲ, ಅದ್ರ ರುಚಿ ನೋಡಿ ನೀವು. ಇಟ್ ಈಸ್ ಸಮಥಿಂಗ್ ಎಲ್ಸ್. ಸೊ ಇದು ನಾನು ಕನ್ನಡ ಕಲ್ತಿದ್ದು, ಯಾರೂ ನನಗೆ ಹೇಳ್ದೆ ಕನ್ನಡ ಕಲ್ತಿದ್ದು. ಮೈಲೇಜ್ ನೋಡಿ, ಇವತ್ತಿಲ್ಲಿದ್ದೀನಿ. ಸೊ ದಿಸ್ ಇಸ್ ವೆರಿ ಹೈ ಮೈಲೇಜ್ ಅಂತ. ಸೊ ಐ ಥಿಂಕ್ ಭಾಷೆ ಈಸ್ ಸಮಥಿಂಗ್, ಅದಕ್ಕೆ ಕಲೀಲೇಬೇಕು ಅಂದಾಗ ಐ ಥಿಂಕ್ ಎಲ್ಲೋ ಒಂದು ಕಡೆ ಭಾಷೆಗೆ ನಾವು ಒಂಥರ ಹರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ನನಗಿದೆ. ಯಾಕಂದರೆ ನನಗೆ ಯಾರೂ ಯಾವ ಭಾಷೆಯನ್ನು ನೀವು ಕಲೀಲೇಬೇಕು ಅಂತ ಹೇಳಿಲ್ಲಲ್ಲ. ಐ ಥಿಂಕ್ ಇಟ್ಸ್ ಓನ್ಲಿ ಲವ್. ವಿತ್ ಓನ್ಲಿ ಲವ್ ಯು ಕ್ಯಾನ್ ಲರ್ನ್ ಅ ಲ್ಯಾಂಗ್ವೇಜ್. ಆ್ಯಂಡ್ ಆ ಗೌರವ ತೋರಿಸೋದು ಹಾಗೆ ತೋರಿಸ್ಬೇಕು ಅಂತ ನನಗನ್ಸುತ್ತೆ. ದಟ್ ಯು ಲವ್ ದ ಲ್ಯಾಂಗ್ವೇಜ್. ಆ್ಯಂಡ್ ನಾವು ಸೇವೆ ಮಾಡ್ತೀವಿ ಭಾಷೆಗೆ ಅನ್ನೋದು ಬಹಳ ದೊಡ್ಡ ಮಾತು ಅಂತ ನನಗನ್ಸುತ್ತೆ. ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಈಸ್ ಲವ್ ದ ಲ್ಯಾಂಗ್ವೇಜ್. ಮಿಕ್ಕಿದ್ದು ರಕ್ಷಣೆ ಮಾಡ್ತೀವಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಪ್ರೀತಿ ಎಲ್ಲರೂ ಮಾಡ್ಬೋದು ಭಾಷೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.